ಅವನೇನೋ ನೀನು ಹಿಂದೆ ಬಿದ್ದಿದ್ದ ಸರಿ, ಆದರೆ ನಿನ್ನ ನಂಬರ್ ಅವನಿಗೆ ಹೇಗೆ ಸಿಕ್ತು? ಯಾರು ಕೊಟ್ಟರು? ಅದು ಚಿಕ್ಕಮ್ಮ, ಅದೇನಾಯ್ತು ಅಂದರೆ ಅಪ್ಪ ಬಂದ್ರು. ಅಪ್ಪ ಅಪ್ಪ ವೇದಿಕಾ, ಹೇಗಿದೆಯಾ ಪುಟ? ಚೆನ್ನಾಗಿದ್ದೀನಿ ಅಪ್ಪ. ನನ್ ಗಿಣಿ ಯಾವಾಗ ಬಂತು ನಮ್ಮ ಮನೆಗೆ? ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಲ್ಲೋ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಂದೆ ಅಪ್ಪ. ಅದಿರ್ಲಿ, ನೀವ್ ಹೇಗಿದ್ದೀರಿ? ನೋಡು, ಹೀಗಿದ್ದೀನಿ. ನಿಮ್ಮಮ್ಮ ನನ್ನನ್ನ ಸೂಪರ್ ಆಗಿ ನೋಡ್ಕೊಳ್ತಾಳೆ, ಅದಕ್ಕೆ ಸೂಪರ್ ಮ್ಯಾನ್ ತರ ಇದ್ದೀನಿ. ನೀನೇನೋ ಸೊರಗ್ ಬಿಟ್ಟಿದ್ಯಲ್ಲೋ. ಹೋಗಪ್ಪ, 2 kg ದಪ್ಪ ಆಗಿದ್ದೀನಿ. ನೀವು ನೋಡಿದ್ರೆ ಸ್ವರ್ಗಿದ್ದೀನಿ ಅಂತೀರಲ್ಲ, ಏನ್ ಕಿಂಡಲ್ ಮಾಡ್ತಿದ್ದೀರಾ? ಇಲ್ಲ ಕಣೋ, ನನ್ನ ಕಣ್ಣಿಗೆ ನೀನು ಸ್ವರ್ಗಿರೋ ತರ ಕಾಣಿಸ್ತಿದ್ಯಾ, ಅದಕ್ಕೆ ಹೇಳಿದೆ. ಹೇ, ಬರೋಕ್ ಮುಂಚೆ ಒಂದು ಫೋನ್ ಮಾಡ್ಬಾರ್ದಾ? ಕಾರ್ ಕಳಿಸ್ತಿದ್ದೆ, ಕಷ್ಟ ಪಟ್ಕೊಂಡು ಬರೋದ್ ತಪ್ತಿತ್ತಲ್ಲೋ. ಅದು ಹೌದು, ಆದ್ರೆ ಹೇಳ್ದೆ ಬಂದಿದ್ದಕ್ಕೆ ತಾನೇ ಇಂಥ ಸರ್ಪ್ರೈಸ್ ಸಿಕ್ಕಿತ್ತು. ನಾನೇನ್ ಕಷ್ಟಪಟ್ಟು ಬಂದಿಲ್ಲ, ಟ್ಯಾಕ್ಸಿ ಮಾಡಿಸ್ಕೊಂಡು ಝೀ ಅಂತ ಬಂದೆ. ಕಳ್ಳಿ ನೀನು. ಹೌದು, ನೀನು ಓದು, ಎಕ್ಸಾಮ್ಸು, ಪ್ರಿಪ್ರೇಷನ್ಸು ಎಲ್ಲ ಜೋರಾಗಿದ್ಯಾ? ಸೂಪರ್ ಅಪ್ಪ. ಆದ್ರೆ ಅಪ್ಪ, ಈ ರಜದಲ್ಲಿ ಎಲ್ಲಾರು ಟ್ರಿಪ್ ಹೋಗೋಣವಾ? ನಂಗೆ ಓದಿ ಓದಿ ಬೇಜಾರಾಗ್ಬಿಟ್ಟಿದೆ. ಖಂಡಿತ ಮಗಳೇ, ನೀನು ಅಮ್ಮ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ರಿ, ಎಲ್ರು ಒಟ್ಟಿಗೆ ಹೋಗೋಣ. ಸರಿ ಅಪ್ಪ. ನಾವು 3 ಜನ ಮಾತ್ರ ಒಟ್ಟಿಗೆ ಹೋಗೋಣ, ಇನ್ಯಾರು ಬರೋದು ಬೇಡ. ಅಮ್ಮ ಕಾಯ್ತಿರ್ತಾಳೆ, ಬಾ ಹೋಗೋಣ. ಏನು ಅಮ್ಮವ್ರು ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಏನು ಸಮಾಚಾರ? ಏನಾಯ್ತು ಪುಟ್ಟ? ಲೇ, ಅರ್ಜೆಂಟಾಗಿ ಬನ್ನಿ ಅಂತ ಫೋನ್ ಮಾಡಿದೆ. ನಾನು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಬಿಟ್ಟು ಓಡೋಡ್ ಬಂದಿದ್ದೀನಿ. ವಿಷಯ ಏನು ಅಂತ ಹೇಳಿದ್ರೆ ಬಂದಿದ್ದು ಸಾರ್ಥಕ ಆಗುತ್ತೆ. ಹೇಳು. ಗರ್ಡ್ಗಂಬ ತರ ನಿಂತಿದ್ದಾಳಲ್ಲ, ಅವಳಿಗೆ ಕೇಳಿ ಯಾಕೆ ಬಂದಿದ್ದಾಳೆ ಅಂತ. ಆಗ ನನ್ನ ಜನ್ಮನೂ ಸಾರ್ಥಕ ಆಗುತ್ತೆ. ಲೇ, ಇವಳು ಬಂದಿದ್ದಾಳೆ ಅಂತ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಕರೆಸ್ದಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಬಿಟ್ಟು ಓಡ್ ಬಂದಿದ್ದೀನಿ. ನಿನಗೆ ಜವಾಬ್ದಾರಿ ಅನ್ನೋದು ಸ್ವಲ್ಪನೂ ಇಲ್ಲ. ಹೌದು ರೀ, ನನಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ನಿಮಗ್ ತುಂಬಾ ಜವಾಬ್ದಾರಿ ಇದೆಯಲ್ಲ, ಈಗ ಮ್ಯಾನೇಜ್ ಮಾಡಿ. ಅವಳೇ ಬಂದಿಲ್ಲ, ಆರ್ತಿ ಮೇಡಮ್ ಕರ್ಸಿದ್ದಾರೆ ಅವಳನ್ನ. ಎಕ್ಸಾಮ್ ಬಿಟ್ಟು ಬಂದ್ಯಾ? ಯಾಕೆ ಹೀಗೆ ಮಾಡಿದೆ? ಅವಳು ಕರೆದ್ಲು ಅಂತ ಬಂದ್ಬಿಡೋದ? ಯಾಕೋ ಹೀಗೆ ಮಾಡಿದೆ? ಹೇಳೆ. ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ಚಿಕ್ಕಮ್ಮ ಬರಕ್ ಹೇಳಿದ್ಲು, ಬಂದೆ. ಅದನ್ನ ಬಿಟ್ಟು ಇನ್ನೊಂದು ಮಾತು ಹೇಳ್ತಿಲ್ಲ. ಹೇಳೆ. ಸುಮ್ಮನಿರ. ಯಾಕೋ ಕಂದ, ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ಗೊತ್ತಿಲ್ವ ನಿನಗೆ? ಯಾಕೆ ಬರಕೋದೆ? ಯಾರು ಕರ್ಸಿದ್ರು ನಿನ್ನ? ಇನ್ನೊಂದ್ ಸ್ವಲ್ಪ ಐಸ್ ಕ್ರೀಮ್ ತಗೊಂಡ್ ಬಂದು ಮಸ್ಕಾ ಹೊಡೆದು ಕೇಳಿ. ಹೀಗೆ ಕೇಳಿದ್ರೆ ಬಾಯ್ ಬಿಡ್ತಾಳ ಅವಳು. ಯೋ, ನೀನು ಸ್ವಲ್ಪ ಸುಮ್ಮನಿರೆ. ನನ್ನ ಕಂದಂಗೆ ಮುದ್ದು ಮಾಡೇ ಕೇಳಬೇಕು. ನೀನು ಹೇಳು ಕಂದ, ಯಾಕೋ ಬಂದೆ? ಓದ್ನಲ್ಲಿ ನೀನು ಯಾವಾಗಲೂ ಮುಂದು, ಓದಿನ ಪ್ರಾಬ್ಲಮ್ಮೇ ಇಲ್ಲ. ಮತ್ತಿನ್ನೇನು? ಯಾಕೆ ಬಂದೆ ಹೇಳು. ಅಪ್ಪ, ಅದೇನಾಯ್ತು ಅಂದ್ರೆ ಹೇಳು. ನೋಡಿ ಅಪ್ಪ ಅಮ್ಮನ್ನ. ನೀನು ಸ್ವಲ್ಪ ಸುಮ್ಮನಿರೆ. ನೀನು ಹೇಳ್ಕೊಂಡ. ಅದು ಆರ್ತಿ ಚಿಕ್ಕಮ್ಮ ಫೋನ್ ಮಾಡಿ ಬಾ ಅಂತ ಕರೆದ್ರು, ಅದಕ್ಕೆ ಬಂದೆ. ನನ್ ಮಗಳು ಅಂತ ಕೊಚ್ಕೊಳ್ತಿದ್ರಿ, ಬಾಯ್ ಬಿಡ್ಸಿ. ಅದೇನ್ ಹೇಳಿ ಕರ್ಸಿದಾಳೋ ಗೊತ್ತಿಲ್ಲ, ಒಟ್ಟಲ್ಲಿ ನನ್ ಮಗಳಿಗೆ ಮಂಕ್ ಬೂದಿ ಎರ್ಚ್ಬಿಟ್ಟಿದ್ದಾಳೆ. ಯಾಕೆ ಹಾಗಂತೀಯ ವೇದಿಕಾ? ಏನಮ್ಮ ಇದೆಲ್ಲ? ಅಪ್ಪ, ಆರ್ತಿ ಚಿಕ್ಕಮ್ಮ. ಮುಚ್ಚೆ ಬಾಯಿ. ಬಾಯ್ ತೆಗೆದ್ರೆ ಆರ್ತಿ ಚಿಕ್ಕಮ್ಮ ಅಂತಾಳೆ. ಇನ್ನೇನು ಏನು ಕೇಳಿ ಪ್ರಯೋಜನ ಇಲ್ಲ, ಆರ್ತಿನೇ ಕೇಳಬೇಕು. ನಡೀರಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಇವ್ರು ಬೇರೆ ಆರ್ತಿ ಚಿಕ್ಕಮ್ಮನ ಹತ್ರ ಹೋಗ್ತಿದ್ದಾರೆ. ಅವ್ರ ಹತ್ರನೂ ನನ್ನ ಥರನೇ ಜೋರು ಮಾಡಿ ಕೇಳಿದ್ರೆ ಏನಪ್ಪ ಮಾಡೋದು? ಅಮ್ಮ, ಅಮ್ಮ, ಅಮ್ಮ. ಯಾಕಪ್ಪ, ಏನು ಬೇಕಿತ್ತು? ಇವತ್ತು ಒಂದು ವಿಷಯ ಇತ್ಯರ್ಥ ಆಗಬೇಕು. ಅದನ್ನ ಹಾಗೆ ಬಿಟ್ರೆ ಮುಂದೆ ಏನಾಗುತ್ತೋ ಏನೋ. ಏನಾಯ್ತು? ನೀವೆಲ್ಲ ಹೀಗೆ ಬಂದ್ರೆ ನನಗೆ ಹೆದರಿಕೆ ಆಗತ್ ಕಣೋ. ನೀನಾಕಮ್ಮ ಹೆದರ್ಕೋಬೇಕು? ನಾವು ಹೆದರ್ಕೋಬೇಕು ಮುಂದೆ ಏನಾಗುತ್ತೋ ಏನೋ ಅಂತ. ಮೊದಲು ಸೂರ್ಯ ಆರ್ತಿನ ಕರೀರಿ, ನಾನು ಅವ್ರ ಹತ್ರ ಮಾತಾಡಬೇಕು.
ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳು ರವಿ, ನಾನು ಇತ್ಯರ್ಥ ಮಾಡ್ತೀನಿ. ಅದನ್ನ ಬಿಟ್ಟು ಅವ್ರನ್ನ ಕರೆ ಇವ್ರನ್ನ ಕರೆ ಅಂದ್ರೆ ಇದೆಲ್ಲ ಬೇಕಾ? ಅವತ್ತು ಫ್ಯೂಸ್ ತೆಗೆದಿದ್ದಾರೆ, ಅವ್ರನ್ನ ಕರೀರಿ ಅಂದ್ಕೊಳ್ಳೆ ಬಂದು ನಮ್ಮನ್ನು ಕರೆದೆ. ಇವತ್ತು ನಾನು ಅವ್ರ ಥರ ಮಾತಾಡಬೇಕು, ಅವ್ರನ್ನ ಕರೀರಿ ಅಷ್ಟೇ. ನಾನೇನು ಜಗಳ ಆಡಕ್ಕೆ ಬಂದಿಲ್ಲ, ವಿಷಯ ಏನು ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ಸೂರ್ಯ, ಆರ್ತಿ, ಒಂದ್ ನಿಮಿಷ ಇಲ್ಲಿ ಬನ್ನಿ. ಹೇಳಿಮ್ಮ. ಸೂರ್ಯ ಬರ್ಲಿಲ್ವಾ? ಅವ್ರೇನು ಆಫೀಸಿಂದ ಬಂದಿಲ್ಲ. ಯಾಕಮ್ಮ? ರವಿ ನಿಮ್ಮ ಹತ್ರ ಏನೋ ಹೇಳ್ಬೇಕಂತೆ, ಅದಕ್ಕೆ ಕರೆದೆ. ರವಿ, ನೀ ಏನೋ ಹೇಳ್ಬೇಕು ಅಂದ್ಯಲ್ಲ, ಹೇಳು. ಹೇಳೋಕೆ ಕೇಳೋಕೆ ಏನು ಉಳಿಸಿದಾಳೆ ನಿನ್ನ ಸೊಸೆ? ಎಲ್ಲ ಇವಳೇ ಮಾಡಿದ್ದು, ಇವಳೇ ಕೇಳಿ ಗೊತ್ತು. ನನ್ನ ತಲೆ ಚಿಟ್ಟಿಡ್ದೋಗ್ತಾ ಇದೆ ರವಿ. ವಿಷಯ ಏನೋ ನೇರವಾಗಿ ಬಾ. ನಿಮ್ಗೆ ಚಿಟ್ ಹಿಡ್ದೋಗ್ತಾ ಇದೆ, ನನ್ನ ತಲೆನೇ ಕೆಟ್ಟ ಹೋಗಿದೆ. ನಾವೇನಮ್ಮ ಆಸೆ ಪಡೋದು? ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಾನೆ. ಆದ್ರೆ ಇವಳು ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಲು. ನಿಮ್ ಮುದ್ದಿನ ಸೊಸೆ. ನಿನ್ನ ಮಗಳ ಜೀವನ ಅಂದ್ರೆ ವೇದಿಕನ್ ಜೀವನನಾ? ಇವಳೇನೆ ಮಾಡಿದ್ಲು. ಎಕ್ಸಾಮ್ ಬರಿಬೇಕಾಗಿದ್ದು ಹುಡುಗಿನ ಅರ್ಜೆಂಟಾಗಿ ಬಂದ್ಬಿಡು ಅಂತ ಫೋನ್ ಮಾಡಿದಾಳೆ. ಯಾಕೆ ಕರೆದ್ಲು ಅಂತ ಕೇಳಿ. ಇವಳು ಕರ್ಸಿದ್ಲಾ? ವೇದಿಕ ನಾನೇ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಬಂದೆ ಅಂತ ಹೇಳಿದ್ಲು. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಈಗ್ಲೇ ಗೊತ್ತಾಗಿದ್ದು ಅವಳಗಳು ಬಂದಿಲ್ಲ, ನನಗ್ ಹುಷಾರಿಲ್ಲ ಅಂತ ಫೋನ್ ಮಾಡಿ ಇವಳು ಅವಳನ್ನ ಕರ್ಸಿದಾಳೆ. ನೀನ್ ನಿಜ ಹೇಳ್ತಾ ಇದೀಯಾ? ನಾನೇಕಮ್ಮ ಸುಳ್ಳು ಹೇಳಿ? ಇಲ್ಲೇ ಇದ್ದಾಳಲ್ಲ ಕೇಳಿ. ನಾನು ಹೇಳ್ತಿರೋದು ನಿಜಾನ ಸುಳ್ಳ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಿರೋದು ನಿಜನಾ? ನೀನ್ ವೇದಿಕನಲ್ಲಿ ಕರ್ಸಿದ್ಯಾ? ಅವ್ರು ಕೇಳ್ತಾ ಇದ್ದಾರೆ, ಉತ್ತರ ಕೊಡು. ಅಮ್ಮ, ಅದೇನಾಯ್ತು ಅಂದ್ರೆ ನಾನು ವೇದಿಕಾ ಕೇಳಿಮ್ಮ, ಸರಿಯಾಗಿ ಕೇಳಿ. ನೀವು ಕೇಳಿದ ತಕ್ಷಣ ಉತ್ತರ ಕೊಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನು ಆಗ್ಲಿಂದ ಕೇಳಿ ಕೇಳಿ ಸಾಕಾಗೋಯ್ತು. ನೀವು ಕೇಳಿದ ತಕ್ಷಣ ಉತ್ತರ ಕೊಡ್ತಾಳೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಪರಿಮಳ, ನೀನ್ ಸುಮ್ಮನೆ ಇರು, ನಾನು ಕೇಳ್ತಾ ಇದ್ದೀನಲ್ವಾ. ನೀನ್ ಯಾಕೆ ಹಾಗನ್ಕೋತೀಯ? ಎಕ್ಸಾಮ್ ಬರೋದಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿರ್ಬೋದು, ಅಥವಾ ದೊಡ್ಡವ್ರ ಆಶೀರ್ವಾದ ಪಡ್ಕೊಂಡು ಹೋಗೋಕೆ ಕರ್ಸಿರ್ಬೇಕು. ಅದಕ್ಕೆ ಯಾಕೆ ನೀ ಹೀಗಾಡ್ತೀಯಾ? ಅಮ್ಮ, ವೇದಿಕನ್ನ ಎಕ್ಸಾಮ್ ಬರೆಯೋದನ್ನ ಬಿಡಿಸಿ ಕರೆಸಿದಾಳೆ. ಯಾಕೆ ಅಂತ ವಿಚಾರಿಸಿ. ವೇದಿಕಾನೇ ಹೇಳಿದ್ಲಾ? ಹೌದು, ವೇದಿಕಾ ಇಲ್ಲಿಗೆ ಬಂದು ಹೇಳಿದ ಮೇಲೇ ವಿಷಯ ಏನು ಅಂತ ನಮಗೆ ಗೊತ್ತಾಗಿದ್ದು. ಏನು? ವೇದಿಕಾ ಮನೆಗೆ ಬಂದಿಯಾಳ? ಎಷ್ಟು ವರ್ಷ ಆಯ್ತು ನಾನು ಅವಳನ್ನ ನೋಡಿ. ಎಲ್ಲಿ ವೇದಿಕಾ? ವೇದಿಕಾ, ವೇದಿಕಾ, ಅವಳನ್ನ ಕರೆದಿ ಸಾಕು. ಅವಳನ್ನ ಎಕ್ಸಾಮ್ ಬರೆಯೋದು ಬಿಡಿಸಿ ಇಲ್ಲಿ ಕರೆಸಿದ ಉದ್ದೇಶ ಏನು ಅಂತ ನನಗೆ ಗೊತ್ತಾಗಬೇಕು. ಬೈಕ್ ಬೀಗ ಹಾಕೊಂಡು ನಿಂತಿದ್ದಾಳದ ನಿನ್ ಹೆಂಡತಿ. ಕೇಳೋಳನ್ನ ಯಾಕೆ ಕರ್ಸಿದ್ಲು ಅಂತ. ನೀವು ವೇದಿಕಾನ್ ಕರ್ಸಿದ್ರ ಆರ್ತಿ ಅವರೇ? ನಿಮ್ಮನ್ನೇ ಕೇಳ್ತಾ ಇರೋದು. ಸೂರ್ಯವ್ರೆ, ವೇದಿಕಾ ತುಂಬ ಡಿಪ್ರೆಷನಲ್ಲಿದ್ದೀನಿ, ಮನೆಯವ್ರನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಹೋಗ್ಬೇಕು ಅಂತ ನನ್ನ ಹತ್ರ ಹೇಳಿದ್ದು. ಅದಕ್ಕೆ ಬಂದು ನೋಡ್ಕೊಂಡು ಹೋಗು ಅಂತ ಹೇಳಿದೆ ಅಷ್ಟೇ. ಈ ವಿಷಯ ನಿಮಗೆ ಗೊತ್ತಾಯ್ತು ಆರ್ತಿ ಅವರೇ? ನಾವು ಮದುವೆ ಆದಮೇಲೆ ಅವಳು ಒಂದಿನನೂ ನಮ್ಮ ಮನೆಗೆ ಬಂದಿಲ್ಲ. ಒಂದು ರಾಜ್ಯದಲ್ಲಿ ಟ್ರಿಪ್ಪಿಗೆ ಹೋಗಿದ್ಲು, ಮತ್ತೊಂದು ರಾಜ್ಯದಲ್ಲಿ ಅವ್ರ ಅಜ್ಜಿ ಮನೆಗೆ ಹೋಗಿದ್ಲು. ಅವಳು ಡಿಪ್ರೆಸ್ ಆಗಿದ್ದೀನಿ ಅಂತ ನಿಮಗೆ ಹೇಳುವಷ್ಟು ಪರಿಚಯ ಯಾವಾಗಾಯ್ತು? ನೀವು ಯಾವಾಗ ಮಾತಾಡಿದ್ರಿ?
ಅದು ಸೂರ್ಯವ್ರೆ, ಅವಳು ಒಂದಿನ ಅಕ್ಕನ ಮೊಬೈಲಿಗೆ ಫೋನ್ ಮಾಡಿದ್ಲು. ಅಕ್ಕ ಸಿಗ್ಲಿಲ್ಲ ಅಂತ ಲ್ಯಾಂಡ್ ನಂಬರಿಗೆ ಕಾಲ್ ಮಾಡಿದ್ಲು. ಆಗ ನಾನೇ ರಿಸೀವ್ ಮಾಡಿ ಮಾತಾಡಿದೆ. ಆಗ ಅವಳು ಪರಿಚಯ ಆಯ್ತು. ಅಷ್ಟೇ, ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಅವಳ ನಂಬರ್ ಇಸ್ಕೊಂಡೆ, ಅವಳು ನನ್ನ ನಂಬರ್ ಇಸ್ಕೊಂಡ್ಲು. ಆಗ ಅವಳು ಫೋನ್ ಮಾಡಿ ನಾನು ತುಂಬ ಡಿಪ್ರೆಷನಲ್ಲಿದ್ದೀನಿ, ಮನೆಯವ್ರನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ಬಂದು ನೋಡ್ಕೊಂಡು ಹೋಗು ಅಂತ ಹೇಳಿದೆ. ಆದರೆ ಇಲ್ಲಿ ನೋಡಿದ್ರೆ ಏನೇನೋ ಆಗೋಯ್ತು. ಅಂದರೆ ನಿಮಗೆ ಅವಳ ಪರಿಚಯ ಮುಂಚೆಯಿಂದನೇ ಇದೆ, ಆಗಾಗ ಮಾತಾಡ್ತಿದ್ರಿ. ಈ ವಿಷಯ ನನಗೆ ಯಾಕೆ ಹೇಳಿಲ್ಲ ಆರ್ತಿಯವರೇ? ಹೇಳಿ ಆರ್ತಿಯವರೇ. ನಾನು ಹೇಳಬೇಕು ಅಂತಾನೆ ಇದ್ದೆ, ಆದರೆ ನೀವು ವರ್ಕ್ನಲ್ಲಿ ತುಂಬ ಬ್ಯುಸಿಯಾಗಿದ್ರಿ. ನಾನು ಯಾವಾಗಲೂ ಬ್ಯುಸಿಯಾಗಿರ್ತಿದ್ದ. ನಿಜ ಹೇಳಿ, ಇದೇ ಕಾರಣಕ್ಕೋಸ್ಕರ ಅವ್ರನ್ನ ಕರ್ಸಿದ್ರ? ಸೂರ್ಯವ್ರೆ, ಯಾಕೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನೀವು ಪದೇ ಪದೇ ಸೈಡ್ಗೆ ಹೋಗಿ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಇವಳ ಹತ್ರ ತಾನೆ? ಇಲ್ಲ, ನಾನು ಅವಳ ಹತ್ರ ಎಲ್ಲ ಮಾತಾಡ್ತಾ ಇದ್ದಿದ್ದು. ನಾನು ನಿಮಗೆ ಹೇಳಿದ್ನಲ್ಲ, ನನ್ನ ಫ್ರೆಂಡು ಅವಳ ಹಸ್ಬೆಂಡ್ ಊರಲ್ಲಿಲ್ಲ, ಬೇಜಾರಾಗಿತ್ತು ಅಂತ ಕಾಲ್ ಮಾಡಿದ್ಲು. ನಾನು ಅವಳ ಹತ್ರನೇ ಮಾತಾಡ್ತಾ ಇದ್ದಿದ್ದು. ಇದೆಲ್ಲ ನಿಮಗೆ ಬೇಕಾ? ವೇದಿಕಾ, ನಾನು ಡಿಪ್ರೆಸ್ ಆಗಿದ್ದೀನಿ ಅಂತ ನಿಮಗೆ ಫೋನ್ ಮಾಡಿ ಹೇಳಿದಾಗ ನೀವು ಅದಕ್ಕೆ ಹೇಳಬೇಕಾಗಿತ್ತು. ನೀವೇ ಡಿಸಿಷನ್ ತೊಗೊಂಡಿದ್ದು ತಪ್ಪಾಯಿತು. ಅದಕ್ಕೆ ಈ ರಾಮಾಯಣ ಎಲ್ಲ ಆಗಿತ್ತು. ನಾನು ಬೇಕು ಅಂತ ಇದನ್ನೆಲ್ಲ ಮಾಡಲಿಲ್ಲ ಸೂರ್ಯ ಅವರೇ. ಅವಳು ಎಕ್ಸಾಮ್ ಬರೀಬಾರ್ದು ಅಂತ ನಾನೇ ಖಾರಸ್ಲಿ ಹೇಳಿ, ಅವಳು ನಮಗೂ ಮಗಳಿದ್ದ ಹಾಗಲ್ವಾ? ಹಾಗಂತ ನೀವು ಅನ್ಕೊಂಡಿದ್ದೀರಾ? ಮನೆಯವ್ರಿಗೂ ಹಾಗೆ ಅನ್ನಿಸ್ಬೇಕಲ್ಲ. ಬರ್ತಾ ಬರ್ತಾ ಮನೆ ವಾತಾವರಣ ಹಾಳಾಗ್ತಿದೆ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕ್ತಿದ್ದಾರೆ. ನೀವು ತಪ್ಪು ಮಾಡದೇ ಇದ್ರೂ ತಪ್ಪು ನಿಮ್ಮದೇ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಸೂರ್ಯ ಅವರೇ, ಈಗ ನಾನು ನಿಮಗೆ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ? ಅಷ್ಟು ಸಾಕು. ನನಗಷ್ಟು ಸಾಲದು. ನೀವು ತುಂಬ ಇನ್ನೋಸೆಂಟ್ ಆರ್ತಿಯವ್ರೆ. ಈಗಿನ ಕಾಲದ ಹುಡುಗಿರ ಬಗ್ಗೆ ನಿಮಗೆ ಗೊತ್ತಿಲ್ಲ. ವೇದಿಕಾ ಮನೆಯವ್ರನ್ನೇ ನೋಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮನೆಗೆ ಬಂದಿಯಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ಅದೇನು ಅಂತ ನಾನು ಕಂಡುಹಿಡಿತೀನಿ. ಅಯ್ಯೋ ಬೇಡ, ನೀವೇ ಹೇಳಿದ್ರಲ್ಲ ಆಗ ಇದನ್ನೆಲ್ಲ ಅಕ್ಕ ಭಾವನ ಜವಾಬ್ದಾರಿ ಬಿಟ್ಬಿಡೋಣ ಅಂತ. ಸುಮ್ಮನೆ ನೀವ್ಯಾಕೆ ಟೆನ್ಷನ್ ತಗೊಳ್ತೀರಾ? ಇದನ್ನೆಲ್ಲ ಇಲ್ಲೇ ಬಿಟ್ಬಿಡಿ. ಅಕ್ಕ, ನೀವು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದಿರಾ. ಇನ್ನೊಂದು ಸರಿ ಅವ್ರು ಯಾವತ್ತೂ ನಿಮ್ಮ ತಂಟೆಗೆ ಬರೋದಿಲ್ಲ. ಇಷ್ಟೆಲ್ಲ ಮಾಡಿದಾಳೆ, ಅವಳನ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಇಷ್ಟು ದಿವಸ ನಾವು ಸುಮ್ಮನೆ ಇದ್ದಿದ್ದೆ ತಪ್ಪಾಗಿದ್ದು. ಅದಕ್ಕೆ ಅವಳು ಇಷ್ಟೊಂದು ರಂಪಾಟ ಮಾಡಿದ್ದು. ನಾವು ಮೊದಲೇ ಹೀಗಿದ್ದಿದ್ರೆ ಅವಳು ಇಷ್ಟೊಂದು ಹೆಚ್ಕೊಳ್ತಾನೆ ಇರಲಿಲ್ಲ. ಅಕ್ಕ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಸೂರ್ಯ ಬಾಬಾ ವೇದಿಕಾ ನೀನೇ ಕರ್ಸಿದ್ದ ಅಂತ ಆರ್ತಿ ಅಕ್ಕನ್ ಕೇಳ್ಬೇಕಾದ್ರೆ ಅವ್ರ ಮುಖ ನೋಡ್ಬೇಕಾಗಿತ್ತು. ಆ ಸಿಚುವೇಶನ್ ನನ್ನ ಕಣ್ ಮುಂದೆ ಕಟ್ಟದಾಗಿದೆ ಅಕ್ಕ. ಒಳ್ಳೆ ಗರ ಬಡ್ದೋರ್ ತರ ನಿಂತ್ಕೊಂಡಿದ್ರು. ಹೌದು ರಾಕಿ, ಇನ್ನು ಮುಂದೆ ನಾವು ಏನೇ ಮಾಡಿದ್ರೂ ಕೊನೆಗೆ ಸೂರ್ಯನ್ ಗೊತ್ತಾಗಬೇಕು ಅವಳು ಮಾಡ್ತಿರೋದೇ ತಪ್ಪು ಅಂತ. ಹಾಗೆ ಮಾಡಬೇಕು. ಅಕ್ಕ, ನೀವು ಅಲ್ಲಿವರೆಗೂ ಯಾಕೆ ಹೋಗ್ತೀರಾ? ಅಷ್ಟಕ್ಕೂ ಅವ್ರು ನಮ್ಮ ವಿಷಯಕ್ಕೆ ಬಂದ್ರೆ ತಾನೇ. ಇವತ್ತಿಗೆ ಎಲ್ಲ ಮುಗ್ದೋಯ್ತು ಬಿಡಿ. ಅಮ್ಮ, ಪಾಪ, ಯಾಕಮ್ಮ ಈ ರೀತಿ ಕೇಳಿ ಬಯಸ್ತೀರಾ? ನಾವು ಅವಳು ಕೇಳಿ ಬಯಸ್ತಾ ಇಲ್ಲ, ಅವಳು ಆ ರೀತಿ ಮಾಡ್ತಿರೋದು. ಇಷ್ಟೆಲ್ಲ ಆಗಿದ್ದು ಆಗ್ತಿರೋದು ಅವಳಿಂದಾನೆ. ಅವಳು ಯಾರು ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ? ಹೌದು, ನೀನೇನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನೋಡೋ, ಇನ್ನು ಮುಂದೆ ಅವಳ ಪರ ವಹಿಸ್ಕೊಂಡು ಮಾತಾಡೋದಾಗ್ಲಿ ಅಥವಾ ಅವಳ ಜೊತೆಲಿ ಮಾತಾಡೋದಾಗ್ಲಿ ನೋಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ಅವಳಿಂದ ಆಗಿರೋದೇ ಸಾಕು. ಇನ್ನು ಮುಂದೆ ಅವಳು ನಮ್ಮ ತಂಟೆಗೆ ಬರಬಾರ್ದು. ಹಾಗೆ ಬುದ್ಧಿ ಕಲಿಸಿದ್ದೀನಿ. ನೀನು ಹುಷಾರಾಗಿರು.
ಬನ್ನಿ ಆರ್ತಿ ಅವರೇ, ಬೇಗ ಬನ್ನಿ. ಸೂರ್ಯರು ಎಲ್ಲಿಗೆ? ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ನೀವು ಬನ್ನಿ. ಅಲ್ಲ ಎಲ್ಲಿಗೆ ಅಂತ ಹೇಳಿದ್ರೆ ನಾನು ರೆಡಿಯಾಗಾದ್ರೂ ಬರ್ತೀನಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಶಾಪಿಂಗ್ ಅಲ್ಲ, ಅದಕ್ಕಿಂತ ಮುಖ್ಯವಾದ ವಿಷಯನ ಮಾತಾಡೋದಕ್ಕೆ ಹೋಗ್ತಾ ಇದೀವಿ. ನಿಮ್ಮ ಮೇಲೆ ಬಂದಿರೋ ಅಪವಾದ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ಇದೇ ನನ್ನ ಟ್ರಂಪ್ ಕಾರ್ಡ್. ಬನ್ನಿ ನೀವು. ಸೂರ್ಯರೇ, ಏನು ವಿಷಯ ಅಂತ ಮೊದಲು ಹೇಳಿ. ವೇದಿಕಾ ಅವಳು ಇಲ್ಲಿಗೆ ಬಂದಿರೋದಕ್ಕೆ ನೀವೇ ಕಾರಣ ಅಂತ ಹೇಳಿದಾರಲ್ಲ, ಅದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ಅಣ್ಣ, ಅದಕ್ಕೆ ಸೂರ್ಯವ್ರೆ ಪ್ಲೀಸ್. ಅಣ್ಣ, ಸೂರ್ಯವ್ರೆ ಯಾರನ್ನು ಕರಿಬೇಡಿ, ಸುಮ್ಮನೆ ರಂಪ ಯಾಕೆ ಮಾಡ್ತಾ ಇದ್ದೀರಿ? ನೋಡಿ, ಇನ್ಮೇಲೆ ವೇದಿಕಾ ಬಗ್ಗೆ ನಿಮ್ಮ ಹತ್ರ ಯಾರು ಪ್ರಶ್ನೆ ಮಾಡಲ್ಲ. ನೀವು ಸುಮ್ಮನೆ ಇರಿ. ಅಣ್ಣ, ಸೂರ್ಯರೇ ಅದಕ್ಕೆ ಅಣ್ಣ. ಮತ್ತೆ ಶುರು ಆಯ್ತಾ ನಿಂದು ನ್ಯಾಯ ತೀರ್ಮಾನ? ದಿನಕ್ಕೆ ಒಂದ್ಸಲನಾದ್ರೂ ಜಗಳ ಆಡ್ಲಿಲ್ಲ ಅಂದ್ರೆ ತಿಂದನ ಅರ್ಗಲ್ಲ ನಿಮ್ಗೆ? ನಿಮಗೆ ತಿನ್ನನ್ನ ಅರಗದೆ ಇರೋದಕ್ಕೆ ಅಲ್ವಾ ಪದೇ ಪದೇ ಆರ್ತಿ ಅವ್ರನ್ನ ಕರೆದು ಜಗಳ ಆಡ್ತಾ ಇದ್ದಿದ್ದು. ಸ್ವಲ್ಪ ನಿಮ್ಮ ಮಗಳನ್ನ ಕರೆದ್ರೆ ಮಾತು ಮುಂದುವರ್ಸ್ಬೋದು. ಆ ಮಗುನ ಕರಿಬೇಕು, ಕರೆಯೋದಿಲ್ಲ. ವಿಷಯ ಏನು ಅಂತ ನನ್ನ ಹತ್ರನೇ ಹೇಳು. ಪದೇ ಪದೇ ಕರೆಯೋದು, ಮೀಟಿಂಗ್ ಮಾಡೋದು, ಇದೇ ಆಗೋಯ್ತಲ್ವಾ ನಿಂದು? ಸುಮ್ಮನೆ ಕರೀತಿಲ್ಲಪ್ಪ. ಆರ್ತಿ ಅವ್ರ ಮೇಲೆ ನೀನು ಹೊರಿಸಿರೋ ಪದ ಸುಳ್ಳು ಅಂತ ಪ್ರೂವ್ ಮಾಡಬೇಕಾಗಿರೋ ಕರ್ತವ್ಯ ನಂದು. ಓ, ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ಅದನ್ನ ಮಾಡಿಲ್ಲ ಅಂತ ಸಾಧಿಸೋಕೆ ನಾಟಕ ಮಾಡ್ತಾ ಇದೀಯಾ? ನನಗೆ ಮಾಡೋಕೆ ಬೇಕಾದಷ್ಟು ಕೆಲಸ ಇದೆ, ಬರ್ತೀನಿ. 1 ನಿಮಿಷ ತಡ್ಕೊಳಪ್ಪ. ಯಾಕೆ ಇಷ್ಟೊಂದು ಅರ್ಜೆಂಟು? ನಿನ್ನ ಮಗಳು ಏನು ಮಾಡ್ತೀಯಾಳೆ, ಇಲ್ಲಿಗೆ ಯಾಕೆ ಬಂದಿಯಾಳೆ, ಅದನ್ನೆಲ್ಲ ತಿಳ್ಕೊ. ಓದು ಇದನ್ನ. ನಿನ್ನ ಮಗಳ ಹಣೆ ಬರಹ ನಿನಗೆ ಗೊತ್ತಾಗುತ್ತೆ. ಈಗ ತಿಳಿತಾ ನಿನ್ನ ಮಗಳು ಇಲ್ಲಿಗೆ ಯಾಕೆ ಬಂದಿಯಾಳೆ ಅಂತ? ಏನ್ರಿ ಅದು? ಏನು ಹೇಳಿದೆ ನೀನು? ವೇದಿಕನ್ನ ಆರತಿ ಕರ್ಸಿದ್ದು ಅಂತ ತಾನೆ? ವೇದಿಕಾ ಅದನ್ನೇ ಹೇಳಿದ್ದು, ಇವಳು ಹಾಗೆ ಹೇಳಿದ್ಲಲ್ಲ. ಅದು ಅವ್ರ ದೊಡ್ಡ ಗುಣ. ಅದಕ್ಕೆ ನಿಮ್ಮ ಕೈಯಲ್ಲಿ ನಿಮ್ಮ ಮಗಳನ್ನ ಬಯಸಬಾರ್ದು ಅಂತ ಅವ್ರು ಮೌನವಾಗಿದ್ರು ಅಲ್ವಾ ಆರ್ತಿ ಅವರೇ? ನಿನ್ನ ಮಗಳನ್ನ ನಿನ್ನ ಕೈಯಲ್ಲಿ ಕೇಳೋಕ್ಕಾಗಲಿಲ್ಲ, ದೊಡ್ಡದಾಗ ಆರ್ತಿ ಅವ್ರನ್ನ ನಿಲ್ಲಿಸಿ ಎಲ್ರ ಕೈಯಲ್ಲೂ ಬಯಸ್ದೆ. ಒಂದೇ ಒಂದು ಸಲ ಕಾಲೇಜಿಗೆ ಫೋನ್ ಮಾಡಿ ಏನು ಪರಿಸ್ಥಿತಿ ಇದೆ ಅಂತ ಕೇಳೋ ಪ್ರಯತ್ನ ಪಟ್ಯಾ ನೀನು? ಇಲ್ಲ. ಮಗಳ ಮೇಲೆ ಇಷ್ಟು ಕುರುಡು ಪ್ರೀತಿ ಇರೋದು ಒಳ್ಳೇದಲ್ಲ ಕಣೋ. ರೀ, ಏನ್ರಿ ಹೇಳ್ತಿದ್ದಾರೆ ಇವರು? ನಮ್ ವೇದಿಕಾನೇ ಸರಿ ಇಲ್ಲ ಅನ್ನೋ ಮಾತಾಡ್ತಿದ್ದಾರೆ. ಏನ್ರಿ ಇದೆ ಆ ಲೆಟ್ರಲ್ಲಿ? ಏನ್ರಿ? ಹೇಳೋಣ. ಈಗ ಆರ್ತಿ ಅವ್ರು ಮಾತಾಡೋಕ್ಕಾಗಲ್ಲ, ನೀನೇ ಮಾತಾಡಬೇಕು. ಕೇಳಿ ಅದಕ್ಕೆ ಹೇಳೋಣ. ವೇದಿಕಾ, ಏನೇ ಇದು? ಕಾಲೇಜಿಂದ ಲೆಟರ್ ಕಳಿಸಿದ್ದಾರೆ. ನನ್ಗೇನು ಗೊತ್ತಿಲ್ಲ ಅಪ್ಪ. ಯಾಕ್ರಿ ಮಗು ನೋಡ್ತಿದ್ದೀರಾ? ಏನ್ರಿ ಇದೆ ಅಂತ ಆ ಲೆಟ್ರಲ್ಲಿ? ಇವ್ರು ಕ್ಲಾಸ್ಗೆ ಒಂದಿನೂ ಸರಿಯಾಗಿ ಹೋಗಿಲ್ಲ. ಕಾಲೇಜಿಂದ ಪ್ರಿನ್ಸಿಪಾಲು ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಲೆಟರ್ ಕಳಿಸಿದ್ದಾರೆ. ಕಾಲೇಜಿಂದ ಪ್ರಿನ್ಸಿಪಲ್ ಲೆಟರ್ ಕಳಿಸ್ಯಾರ, ಅಟೆಂಡೆನ್ಸ್ ಶಾರ್ಟೇಜ್. ಯೋಚನೆ ಮಾಡಿ, ನಿಮ್ಮ ಮಗಳು ಎಷ್ಟು ದಿನ ಕಾಲೇಜಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡಿ. ಅದಕ್ಕೆ ನಿಮ್ಮ ಮಗಳು ಕ್ಲಾಸಿಗೆ ಓದ್ತಿದ್ದಾಳ, ಸರಿಯಾಗಿ ಓದ್ತಿದ್ದಾಳ, ಇದ್ರ ಬಗ್ಗೆ ಯೋಚನೆ ಇಲ್ಲ. ಯಾರನ್ನ ಕರೆದು ಹೇಗೆ ಜಗಳ ಮಾಡಬೇಕು ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಆರ್ತಿಯವ್ರು ನಿಮ್ಗೆ ಏನು ಅನ್ಯಾಯ ಮಾಡಿದ್ದಾರೆ? ಅವ್ರ ಜೊತೆ ಯಾಕೆ ನೀವು ಈ ರೀತಿ ವರ್ತಿಸ್ತೀರಾ? ಸೂರ್ಯವ್ರೆ ಪ್ಲೀಸ್, ಆ ರೀತಿ ಎಲ್ಲ ನೀವು ಸುಮ್ಮನೆ ರೀ ಆರ್ತಿಯವ್ರೆ. ಅವ್ರಿಗೂ ಗೊತ್ತಾಗ್ಲಿ ಯಾರ್ಯಾರ ಯೋಗ್ಯತೆ ಏನು ಅಂತ. ಇದೇ ಫಸ್ಟು, ಇದೇ ಲಾಸ್ಟ್.
ಇನ್ನೊಂದು ಸತಿ ನಮ್ಮ ತಂಟೆಗೆ ಬಂದರೆ ಚೆನ್ನಾಗಿರಲ್ಲ. ನೋಡಿದ್ಯಾ ನಿನ್ನಿಂದ ಅವ್ನು ನನಗೆ ಎಂತ ಮಾತಂದ ಅಂತ. ನಿನ್ನೂ ಬಾಬಾ ಪ್ಲೀಸ್ ಬಾಬಾ, ದಯವಿಟ್ಟು ಅವಳಿಗೆ ಹೊಡಿಬೇಡಿ. ಏನೋ ತಿಳಿದೆ ತಪ್ಪು ಮಾಡಿದ್ದಾಳೆ, ಅವಳನ್ನು ಕ್ಷಮಿಸಿ. ಅವ್ರ ಮಗಳು, ಅವ್ರು ಹೊಡಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅದನ್ನೆಲ್ಲ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗಿದೆ? ನೀನ್ ಅನ್ಕೊಂಡಿದ್ದಾಯ್ತಾನೆ. ದಯವಿಟ್ಟು ಹೊರಡು.